ಎಲ್ಲೋ ನಿನ್ ಮಗ? ನನಗೆ ಗೊತ್ತಿಲ್ಲ ಸರ್. ಏಯ್ ಭಗವಾನ್ ಎಲ್ಲಿ? ಖಂಡಿತ ನನಗೆ ಗೊತ್ತಿಲ್ಲ ಸರ್. ಸುಳ್ಳೇನಾದ್ರೂ ಬೊಗಳಿದ್ರೆ ಚರ್ಮ ಸುಲ್ದಾಕ್ಬಿಡ್ತೀನಿ. ಖಂಡಿತ ನನಗೆ ಗೊತ್ತಿಲ್ಲ ಸರ್. ನಿಜ ಹೇಳೋ, ಎಲ್ ಬಚ್ಚಿಟ್ಟಿದ್ಯಾ? ನನಗೆ ಗೊತ್ತಿಲ್ಲ ಸರ್. ವಾಟ್ ಯುವರ್ ನಾನ್ಸೆನ್ಸ್? ಯಾರಿಗೂ ಹೇಳಕ್ಕೆ ಬಂದು ಸಿಕ್ಕವ್ರ ಕುತ್ತಿಗೆ ಕೈ ಹಾಕ್ತೀಯಾ? ನಾನ್ ಯಾರು ಗೊತ್ತಾ? ಓಟ್ ಕಾಲಲ್ಲಿ ಒದ್ದೆ ಅಂದ್ರೆ ಕುಡ್ದಿರೋದೆಲ್ಲ ಇಳಿದೋಗ್ಬಿಡ್ಬೇಕು. ಯಾಕೆ ಸರ್ ಸುಮ್ನೆ ಹೊಡಿತಿದ್ದೀರಾ? ಇಂಟರಾಗೇಟ್ ಮಾಡೋವಾಗ ಹೊಡೆಯೋ ಅಧಿಕಾರ ಇಲ್ಲ ಅಂತ ಗೊತ್ತಿಲ್ಲ ನಿಮ್ಗೆ? ಯಾರೋ ನೀನು? ಈಗ ತಾನೇ ಟ್ರೈನಿಂಗ್ ಮುಗಿಸ್ಕೊಂಡು ಬಂದಿರೋ ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್. ಓ, ಇನ್ನೂ ಪೊಲೀಸ್ ಡ್ರೆಸ್ಸೇ ಹಾಕಿಲ್ಲ. ಈ ಕೇಸ್ನಲ್ಲಿ ಏನಾದ್ರೂ ನಿನ್ ತಲೆ ಹಾಕಿದ್ರೆ ಲೈಫ್ ನಲ್ಲೇ ನೀನ್ ಪೊಲೀಸ್ ಡ್ರೆಸ್ ಹಾಕ್ಬಾರ್ದು. ಹಾಗೆ ಮಾಡ್ಬಿಡ್ತೀನಿ. ದಯವಿಟ್ಟು ಹಾಗೆಲ್ಲ ಮಾಡ್ಬೇಡಿ ಸರ್. ನೋಡಿ, ಆ ಹುಡುಗ ಎಲ್ಲಿ ಹೋದ್ರು ಏನಾದ್ರು ನಮ್ಗೊಂದು ಗೊತ್ತಿಲ್ಲ ಸರ್. ರೇ, ನನಗದೆಲ್ಲ ಬೇಕಾಗಿಲ್ಲ. ಇನ್ನು 48 hours ನಲ್ಲಿ ನಿಮ್ ಮಕ್ಕಳನ್ನ ನನಗ್ ತಂದು ಒಪ್ಪಿಸ್ಬೇಕು. ಇಲ್ಲ ಅಂದ್ರೆ ಬಾಂಬೆ ಕಟ್ಟು ಏರೋಪ್ಲೇನ್ ಕೇಳಿದಿರಾ ಅಷ್ಟೇ. ನಾನು ಅದನ್ನ ಮಾಡಿ ತೋರಿಸ್ಬೇಕಾಗತ್ತೆ. ಹುಷಾರ್. ನೀನ್ ಏನ್ ಮಾಡ್ತೀಯ ನಮಗ್ ಗೊತ್ತಿಲ್ಲ. ಆನಂದ್ ಮಕ್ಕಳು ಬೇಕು. ಮನೇಲಿ ಕರೆಕ್ಟ್ ಆಗಿ ವಿಚಾರಿಸ್ದ? ಇಲ್ಲ, ಮನೇಲಿಲ್ಲ. ಮನೆಯವರಿಗೂ ಗೊತ್ತಿಲ್ಲ. ಎಲ್ಲೋ ಒಂದ್ ಕಡೆ ಹೈಡ್ ಆಗಿದ್ದಾರೆ. ಅದನ್ನ ಪತ್ತೆ ಹಚ್ಚಬೇಕು. ಪತ್ತೆ ಹಚ್ಚು, ಸಿಕ್ಕಿದ್ರೆ ಬೆಂಕಿ ಹಚ್ಚು. ಬೂದಿನ ನಾವು ತಗೋತೀವಿ, ಪುಕ್ಸಟ್ಟೆ ಅಲ್ಲ, ಕೊಟ್ಟು. ನಿಮ್ಮೇಲೆ ನನಗೆ ನಂಬಿಕೆ ಇದೆ. ಆದ್ರೆ ಈ ವಿಷಯದಲ್ಲಿ ನನಗೆ ತಲೆನೇ ಕೆಡ್ತಾ ಇದೆ. ಕೆಟ್ಟಿರೋ ತಲೆನ ನಾವು ರಿಪೇರಿ ಮಾಡ್ತೀವಿ. ನಮ್ ಕೆಲಸ ಆಗ್ಲಿಲ್ಲ ಅಂದ್ರೆ. ಏಯ್ ಬಂದ್ರು. ಏನಾಯ್ತು? ಪೊಲೀಸ್ನವ್ರು ಬಂದಿದ್ರ? ಇಲ್ಲ. ನಮ್ಮ ಮನೆಯವ್ರಿಗೆ ಏನಾದ್ರು ತೊಂದರೆ ಕೊಟ್ರ? ಇಲ್ಲ. ಏನಾದ್ರೂ ಮಾಡಿ ನಮ್ಮನ್ನು ಉಳಿಸ್ಬಿಡೋ. ತುಂಬಾ ಭಯ ಆಗ್ತಾ ಇದೆ. ನೀನು ಪೊಲೀಸ್ನವನಲ್ವನ? ನೀನು ಹೂಂದ್ರೆ ನಾವು ಸರೆಂಡರ್ ಆಗ್ಬಿಡ್ತೀವಿ. ಬೇಡ ಕಣ್ರು, ಅಷ್ಟು ಸುಲಭ ಅಲ್ಲ ಕಣ್ರು. ಪರಿಸ್ಥಿತಿ ಬಹಳ ಗಂಭೀರ ಆಗಿದೆ. ಆ ಸುಪಾರಿ ರಾಜನ್ ಕಡೆಯವರು ನಿಮ್ಮಿಬ್ಬರನ್ನ ಎಲ್ಲ ಕಡೆ ಹುಡುಕ್ತಿದ್ದಾರೆ. ನಮ್ಮ ಪಾಲಿಗೆ ಹಗಲು ರಾತ್ರಿ ಎಲ್ಲ ಒಂದೇ ಆಗ್ಬಿಟ್ಟಿದೆ. 3 ದಿವಸದಿಂದ ಊಟ ಬೇರೆ ಮಾಡಿಲ್ಲ. ನಮಗೊಂದು ಅರ್ಥ ಆಗ್ತಿಲ್ಲ ಕಣ. ಏನಾದ್ರು ಮಾಡು. ನೀವಿಬ್ರು ಪೊಲೀಸ್ನವ್ರ ಕೈಯಿಂದ ಆ ಸುಪಾರಿ ರಾಜನ್ ಕೈಯಿಂದ ಬದುಕುಳಿಬೇಕು ಅಂದ್ರೆ ಒಬ್ಬನಿಂದ ಮಾತ್ರ ಸಾಧ್ಯ. ಯಾರದು? ಭಾಷಾ. ಪೊಲೀಸ್ ಬಂದ್ರು, ಎಸ್ಕೇಪ್ ಆಗು. ದಂಧೆಯಲ್ಲಿ ದರ್ಬಾರ್ ಮಾಡ್ತಾ ಇದ್ದ ಸುಪಾರಿ ರಾಜನ್ ತಮ್ಮ ರಂಗರಾಜನ ಎತ್ತಬೇಕು ಅಂತ ನಾನೇ ಸುಪಾರಿ ರೆಡಿ ಮಾಡೋಷ್ಟರಲ್ಲಿ ಈ ಕಿಲಾಡಿಗಳು ಅವನ್ನೇ ಖಲಾಸ್ ಮಾಡಿ ಬಂದಿದಾರಲ್ಲ. ಶಬಾಷ್ ಶಬಾಷ್. ಅಯ್ಯೋ ದಾದಾ, ನಾವು ಅವ್ರನ್ನ ಸಾಯಿಸ್ಬೇಕು ಅಂತ ಹೊಡಿಲಿಲ್ಲ. ಆಕಸ್ಮಿಕವಾಗಿ ನಡೆದೋಯ್ತು.
ಇಲ್ಲಾಂದ್ರೆ ಅವ್ರು ತಿಕ್ಲನ್ ಸಾಯಿಸ್ಬಿಟ್ಟಿರೋರು. ಅರೆ ಮರಗಯ ಚೋಡ್ದೋ, ಕೆಟ್ಟ ಹುಳು ಸಾಯ್ಬೇಕಾಗಿತ್ತು, ಸತ್ತು ಹೋಯ್ತು. ಈಗ ನನ್ನಿಂದ ನಿಮ್ಗೇನಾಗ್ಬೇಕಾಗಿದೆ? ದಾದಾ, ಇವರಿಬ್ಬರನ್ನ ಪೊಲೀಸ್ನವ್ರಿಗೆ ಸರೆಂಡರ್ ಮಾಡಬೇಕು ಬೇಡುವ ಅಂತ ತಿಳಿದೆ, ನಿಮ್ಮ ಹತ್ರ ಕರ್ಕೊಂಡು ಬಂದಿದ್ದೀನಿ. ಹೌದು ದಾದಾ, ನಾವು ಪೊಲೀಸಿಗೆ ಸರೆಂಡರ್ ಆಗ್ಬಿಡ್ತೀವಿ. ಪೊಲೀಸ್ ಅನ್ನೋ ಬಜಾರ್ನೇ ರಾಜ ಖರೀದಿ ಮಾಡಿದಾನೆ. ನೀವಲ್ಲಿ ಹೋದ್ರೆ FIR ಫೈಲ್ ಆಗುತ್ತೆ, ಎನ್ಕೌಂಟರ್ ಅನೌನ್ಸ್ ಆಗುತ್ತೆ. ಗಾಬರಿ ಪಡಬೇಕಾದ್ದೇನಿಲ್ಲ. ಈ ವಿಷಯ ತಣ್ಣಗಾಗೋವರೆಗೂ ನೀವು ನನ್ನ ಹತ್ರನೇ ಇರಿ. ನಿಮಗೆ ಪ್ರಾಣ ಭಯ ಏನೂ ಇಲ್ಲ, ನಾನಿದ್ದೀನಿ. ಊಟ ಆಯ್ತಾ? ಹೊಟ್ಟೆ ಹಸಿತಿದ್ಯಾ? ಇಲ್ಲ ದಾದಾ, 3 ದಿವಸದಿಂದ ನೀರು ಕೂಡ ಕುಡ್ದಿಲ್ಲ. ರೆಹಮಾನ್ ದಾದಾ ಕರ್ಕೊಂಡೋಗಿ ಊಟ ಹಾಕ್ಸೋರಿಗೆ. ಸರಿ ದಾದಾ. ರಂಗರಾಜನ್ ಕೊಲೆ ವಿಷಯ ಕೇಳಿ ನನಗೆ ತುಂಬಾ ನೋವಾಯ್ತು. ಅದಕ್ಕೆ ನಿಮ್ಮ ಹತ್ರ ಬಂದ್ವಿ ಅಣ್ಣ. ಏನು ವಿಷಯ? ಆ ಭಗವಾನನ ಹುಡುಗ ನಮಗ್ ಬೇಕಣ್ಣ. ಯಾಕೆ? ಅವನ ರಕ್ತ ಕುಡಿಯೋಕೆ. ಅವನ ತಲೆನ ತೆಗಿಲೇಬೇಕಣ್ಣ. ಅದು ಅಷ್ಟು ಸುಲಭ ಅಲ್ಲ. ಆ ಹುಡುಗ ಭಾಷಾ ಅಡ್ಡದಲ್ಲಿ ಸೇಫ್ ಆಗಿದ್ದಾನೆ. ಸಾವಿನ ಉದ್ದೇಶ ಆಗಿದ್ರೆ ಸುಪಾರಿ ತಗೊಳೋದಕ್ಕೆ ನಾನು ರೆಡಿ ಇಲ್ಲ. ಗನ್ನು, ತಲ್ವಾರು, ಚಾಕು, ಚೂರಿ ಎಲ್ಲ ಯಾವತ್ತೂ ಬೆಂಕಿ ಹಾಕಿದ್ದು ನಿಮಗೆಲ್ಲ ಗೊತ್ತಿರಬೇಕು. ಭಗವಾನ್ಗೆ ಪ್ರಾಣ ಭಿಕ್ಷೆ ಕೊಡಾಗಿದ್ರೆ ಮಾತ್ರ ಡೀಲ್ ಮಾಡಿ. ಪ್ರಾಣ ಭಿಕ್ಷೆ ಯಾಕೆ ಕೊಡ್ಲಣ್ಣ? ಸತ್ತೋಗಿರೋನು ನನ್ನಣ್ಣ. ಯಾರೇ ಆಗ್ಲಿ ಆಗೋ ಕೆಲಸ ಮಾತ್ರ ಮಾತಾಡ್ಬೇಕು. ಆಯ್ತಣ್ಣ, ನೀವ್ ಹೇಳಿದ್ಮೇಲೆ ದೂಸರ ಮಾತೇ ಆಡಲ್ಲಣ್ಣ. 10 ಲಕ್ಷ ಕೊಟ್ಬಿಡ್ಲಿ, ನಾವೆಲ್ಲ ಪ್ರಾಣ ಭಿಕ್ಷೆ ಕೊಟ್ಬಿಡ್ತೀವಿ. ಹೇಯ್, ಹುಚ್ಚಿಡ್ದೆ ನಿನಗೆ? ಆ ಮಿಡಲ್ ಕ್ಲಾಸ್ ಜನ 10 ಲಕ್ಷ ಎಲ್ಲಿಂದ ಕೊಡ್ತಾರೆ? ಮಾತಾಡೋದ್ಮೇಲೆ ಕೆಲಸ ಆಗ್ಬೇಕು. ಅದು ಬಿಟ್ಟು 10 ಲಕ್ಷ ಆ ಬೇವರ್ಸಿ ಭಗವಾನ್ ಮನೆ ಕಡೆ ಕೊಡ್ಬೇಕಾಗಿಲ್ಲಣ್ಣ. ಇನ್ಯಾರು ಕೊಡ್ತಾರೆ? ನಮ್ಮ ಆಜನ್ಮ ವೈರಿ ಭಾಷಣ ಹತ್ರ ಕೊಡ್ಸಿ. ಇಲ್ಲ ಫ್ರಾನ್ಸಿಸ್, ಇವ್ರ ಜೀವಕ್ಕೆ ಅವ್ರು 10 ಲಕ್ಷ ರೂಪಾಯಿ ಬೆಲೆ ಕಟ್ಟಿರ್ಬೋದು, ಆದ್ರೆ ಅವರು ನಿಯತ್ತಿಲ್ದಿರೋ ನಮಗ್ ಹರಾಮ್ಗಳು. ನಾನು ಅವ್ರ ಜೊತೆ ಕಾಂಪ್ರಮೈಸ್ ಆಗೋಕ್ ತಯಾರಿಲ್ಲ. ಭಾಷಾ, ಫ್ರಾನ್ಸಿಸ್ ನಾಲ್ಗೆಗಾದ್ರೂ ಬೆಲೆ ಕೊಡು. ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋದು ಈ ಫ್ರಾನ್ಸಿಸ್ ಜಾಯ್ಮಾನ ಅಂತ ನಿನಗೆ ಚೆನ್ನಾಗಿ ಗೊತ್ತು ಫ್ರಾನ್ಸಿಸ್. 10 ಲಕ್ಷ ಕೊಟ್ಟ ಮೇಲೂ ಕೂಡ ಅವ್ರು ಇವರಿಬ್ರನ್ನ ಸುಮ್ಮನೆ ಬಿಡ್ತಾರೆ ಅಂತ ಏನ್ ಗ್ಯಾರಂಟಿ? ನನ್ನ ಪ್ರಾಣನಾದ್ರೂ ಕೊಟ್ಟು ಅವ್ರ ಜೀವ ಉಳಿಸ್ತೀನಿ. ಆ ಜವಾಬ್ದಾರಿ ನಂದು. ಆಯ್ತು, ಕೊಡ್ತೀನಿ. ಸ್ಪಾಟ್ ಅಲ್ಲಿ ಫಿಕ್ಸ್ ಮಾಡಿದ್ದೀರಾ? ಮಾತಾಡಿದ ಪ್ರಕಾರ 10 ಲಕ್ಷ ಇದೆ, ತಗೋ. ನನಗೆ ಹಣ ಬೇಡ ಫ್ರಾನ್ಸಿಸ್ ಅಣ್ಣ, ಈ ಖತರ್ನಾಕ್ ಹೆಣ ಬೇಕು. ಏನ್ ಹೇಳ್ತಾ ಇದೀಯಾ?
ನನ್ನ ಹತ್ರ ಮಾಡಿದ ಪ್ರಮಾಣ ನೀರ್ನಲ್ಲಿ ಹೋಮ ಮಾಡ್ಬಿಟ್ವಿ. BP ರೈಸ್ ಮಾಡ್ಕೋಬೇಡ ಫ್ರಾನ್ಸಿಸ್ ಅಣ್ಣ. ಕಲ್ಲಂಗಡಿ ಹಣ್ಣು ತಿಂದು ಗೂಲ್ ಮಾಡ್ಕೊ. ಏನ್ ಮಾಡ್ತಾ ಇದೀಯಾ? ಈ ನನ್ನ ಮಕ್ಕಳನ್ನ ಸಾಯಿಸಿ ನಮ್ಮ ಅಣ್ಣನ ಆತ್ಮಕ್ಕೆ ಶಾಂತಿ ಕೊಡ್ತೀನಿ. ಇಲ್ಲ, ಹಾಗಾಗೋದಕ್ಕೆ ನಾನು ಬಿಡಲ್ಲ. ನಿಮ್ಮ ಹಣೆ ಬರಲು ಚೆನ್ನಾಗಿಲ್ಲ ಅಂದ್ರೆ ನಾನೇನು ಮಾಡಕ್ಕಾಗಲ್ಲ. ನಾನೇನ್ ಮಾಡ್ತಾ ಇದ್ದೀನಿ? ನನ್ನ ಯಾಕೆ ಸಾಯಿಸ್ತೆ? ತಲೆ ಕೆಟ್ಟಾಗ್ತಾ ಇದೆ, ಕುಚ್ಚಿಡ್ತಾ ಇದೆ, ನನ್ಗೇನೇನು ಹೋಗ್ತಾ ಇದೆ, ನನ್ ಹುಚ್ಚು. ದಯವಿಟ್ಟು ನನ್ನ ಪೊಲೀಸ್ಗೆ ಒಪ್ಪಿಸ್ಬಿಡಿ. ಅವ್ರು ನನ್ನ ಸಾಯಿಸಿದ್ರು ಪುರ ಇಲ್ಲ. ನನ್ನ ಪೊಲೀಸ್ಗೆ ಒಪ್ಪಿಸ್ಬಿಡಿ. ಭಗವಾನ್, ನಿನಗೇನು ಆಗಲ್ಲ. ನಾನಿದ್ದೀನಿ ಭಗವಾನ್, ಧೈರ್ಯವಾಗಿರಿ. ನಂಗೆ ಹುಚ್ಚಿಡ್ತಾ ಇದೆ. ಅವ್ರು ಬಂದು ನನ್ನ ಸಾಯಿಸ್ಬಿಟ್ರೆ ನಂಗೆ ಹುಚ್ಚಿಡ್ತಾ ಇದೆ. ದಯವಿಟ್ಟು ನನ್ನ ಪೊಲೀಸ್ಗೆ ಕೊಡಿ ನೀನು. ಇದು ನನ್ಗೆ ಬೇಡ. ಕೊಡಿ ನೀನು. ವಿಷ ನನ್ಗೆ ಬೇಡ. ವಿಷ ಅಲ್ಲ, ಅಮೃತ ಕುಡಿಯೋ. ಇದು ಅಮೃತ ಅಲ್ಲ, ಇದು ವಿಷ. ಕುಡಿಯೋ. ಕುಡಿದ್ರೆ ನಿಶಾ ಜಾಸ್ತಿ ಆಗುತ್ತೆ. ನಿಶಾ ಜಾಸ್ತಿ ಆಗಲ್ಲ, ಕುಡಿಯೋ. ಬೇಡ.